ಮಿತ್ರರಿಗೆ ಸ್ವಾಗತವನ್ನು ಬಯಸ್ತೇನೆ. ಇವತ್ತು ಈ ಗೋಷ್ಠಿಯಲ್ಲಿ ನನ್ನ ಜೊತೆ ಉಪಸ್ಥಿತರಿರ್ತಕ್ಕಂಥ ನಮ್ಮ ಜಿಲ್ಲಾ ಕಾಂಗ್ರೆಸ್ ಉಪಾಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ಪಕ್ಷದ ಪ್ರಧಾನ ಕಾರ್ಯದರ್ಶಿ ಆಗಿರ್ತಕ್ಕಂಥ ಇನ್ನೊಬ್ಬ ಪಕ್ಷದ ಕಾರ್ಯದರ್ಶಿ ಇನ್ನೊಬ್ಬ ಪ್ರಧಾನ ಕಾರ್ಯದರ್ಶಿ ಸಾಹೇಬರು, ಆಮೇಲೆ ಇನ್ನೊಬ್ಬ ಜನರಲ್ ಸೆಕ್ರೆಟರಿ ತಮ್ಮನ ವೇದಿಕೆಯವರು ದಿಲೀಪ್ ಪ್ರಭಾಕರ್ ಮತ್ತು ಮತ್ತೊಬ್ಬ ಅವರಿಗೆ ಸ್ವಾಗತ ಮಾಡಬೇಕಂತ ಇವರಿಗೂ ಕೂಡ ಸ್ವಾಗತ ಮಾಡಿ ಈ ಗೋಷ್ಠಿಯನ್ನು ಪ್ರಾರಂಭ ಮಾಡ್ತಾರೆ. ನಮಗೆಲ್ಲ ಗೊತ್ತಿದೆ, ನಿನ್ನೆ RSSನ ರಾಷ್ಟ್ರೀಯ ಪ್ರಮುಖರಾಗಿರ್ತಕ್ಕಂಥ ದತ್ತಾತ್ರೇಯ ಮುಖಾರ್ಜಿಯವರು ಒಂದು ಸಭೆಯಲ್ಲಿ ಒಂದು ಸ್ಟೇಟ್ಮೆಂಟನ್ನು ಮಾಡಿದ್ದಾರೆ, ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಏನು ಭಾರತೀಯ ಸಂವಿಧಾನದಲ್ಲಿ ಜಾತ್ಯತೀತ ಮತ್ತು ಸಮಾಜವಾದಿ ಎರಡು ಪದಗಳನ್ನು ಸಂವಿಧಾನದಿಂದ ಕೈ ಬಿಡಬೇಕು, ಬದಲಾವಣೆ ಮಾಡಬೇಕು ಅಂತಕ್ಕಂಥ ಅವ್ರ ಉದ್ದೇಶ. ಇದನ್ನ ಪ್ರಾರಂಭ ಮಾಡಿ ಇಡೀ ಎಂಟೈರ್ ಸಂವಿಧಾನವನ್ನು ಬದಲಾವಣೆ ಮಾಡ್ತಕ್ಕಂಥ ನಮಗೆಲ್ಲ ಗೊತ್ತಿದೆ. ಸ್ವತಂತ್ರ ಬಂದ ಮೇಲೆ ಸಂವಿಧಾನ ರಚನೆ ಆದಮೇಲೆ RSSನ ಜನಸಂಘದ ಎಲ್ಲ ಕಾರ್ಯಕ್ರಮಗಳು ಸೇರಿ ಹಿರಿಯ ರಾಮಲೀಲಾ ಮೈದಾನದಲ್ಲಿ ಸಂವಿಧಾನ ಪ್ರತಿಯನ್ನು ಶುರು ಆಗಿರ್ತಕ್ಕಂಥದ್ದು ಕೂಡ ಈ ಸಂದರ್ಭದಲ್ಲಿ ನಾನು ನೆನಪಿಸಿಕೊಳ್ಳಲಿಕ್ಕೆ ಬಯಸ್ತಾ ಇದ್ದೇನೆ. ಅದಾದ ನಂತರ ಆ RSSನ ಹಿಂದಿನ ವರಿಷ್ಠರಾಗಿರ್ತಕ್ಕಂಥ ಸುದರ್ಶನ್ ಅವರು ಸಂವಿಧಾನದ ಬದಲಾವಣೆ ಆಗಬೇಕಂತಕ್ಕಂಥ ಮಾತನ್ನು ಹೇಳ್ತಕ್ಕಂಥದ್ದು ಕೂಡ ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತಾ ಇದೆ. ಅದಾದ ಮೇಲೆ ಅಟಲ್ ಬಿಹಾರಿ ವಾಜಪೇಯಿ ಅವರು ಪ್ರಧಾನಮಂತ್ರಿ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಸಂವಿಧಾನವನ್ನು ಬದಲಾವಣೆ ಮಾಡುವಂತ ಮಾತನ್ನು ಕೂಡ ಹೇಳಿದರು. ಆ ಕಾಲದಲ್ಲಿ ಕೂಡ ಬಿಜೆಪಿ ಉದ್ದೇಶ ಈ ದೇಶದಲ್ಲಿ ಸಂವಿಧಾನ ಮಾಡಬೇಕು ಮತ್ತು ಅದನ್ನು ಜಾರಿ ತರಬೇಕಂತಕ್ಕಂಥ ವಿಧಾನದಲ್ಲಿದ್ದಾರೆ. ಈ ದೇಶದಲ್ಲಿ ದಲಿತರಿಗಾಗಲಿ, ಹಿಂದುಳಿದ ವರ್ಗಕ್ಕಾಗಲಿ, ಅಲ್ಪಸಂಖ್ಯಾತರಾಗಲಿ, ದೇಶದ ಸಮಸ್ತ ಶೋಷಿತ ಜನಾಂಗಕ್ಕೆ ಯಾವುದೇ ರೀತಿಯಾಗಿರ್ತಕ್ಕಂಥ ಸಮಾನತೆ ಸಿಗಬಾರದು ಅಂತಕ್ಕಂಥ ನಂಬಿಕೆಯಲ್ಲಿ ವಿಶ್ವಾಸವನ್ನು ಇಟ್ಟಿರ್ತಕ್ಕಂಥವರು RSS. ಅದರ ಒಳಧ್ವನಿಯಾಗಿ ಇವತ್ತು ದತ್ತಾತ್ರೇಯ ಹುಬ್ಬಳ್ಳಿ ಅವರು ಇವತ್ತು ಮಾತನಾಡಿದ್ದಾರೆ. ನಾವು ಕೂಡ ಎಲ್ಲಿ ಸಾಮಾಜಿಕ ನ್ಯಾಯದ ಪ್ರಶ್ನೆ ಬರ್ತಾ ಇದೆ, ಅಲ್ಲಿ ಯಾರಾದರೂ ವಿರೋಧ ಮಾಡ್ತಾ ಇದ್ರೆ ಅದು ಬಿಜೆಪಿಯವರು, RSS. ಇವತ್ತು ಅಂಬೇಡ್ಕರ್ ಬಗ್ಗೆ ಒಂದು ಉಗ್ರವಾಗಿರ್ತಕ್ಕಂಥ ಆಕ್ರೋಶ ಅವರಲ್ಲಿದೆ. ಈ ದೇಶಕ್ಕೆ ಸಂವಿಧಾನದ ರಕ್ಷಣೆ ಮಾಡುವಂತಕ್ಕಂಥ ಸಮಾನತೆಯನ್ನ ಎಲ್ಲ ಜನರಿಗೆ ತಂದುಕೊಟ್ಟರು, ಎಲ್ಲರಿಗೂ ಕೂಡ ಒಂದು ವಾಕ್ ಸ್ವಾತಂತ್ರ್ಯವನ್ನು ತಂದುಕೊಟ್ಟರು, ಎಲ್ಲರಿಗೂ ಕೂಡ ಮಾತನಾಡ್ತಕ್ಕಂಥ ಅವಕಾಶಗಳು ಲಭ್ಯ ಆಯಿತು ಅಂತ ಹೇಳಿ ಅವರಿಗೆ ಒಂದು ಆಕ್ರೋಶ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಇದೆ ಈ ದೇಶ. ಈ ಮಾತನ್ನು ಯಾಕೆ ಹೇಳ್ತೀನಿ ಅಂದ್ರೆ, ಇವತ್ತು ಉತ್ತರ ಭಾರತದಲ್ಲಿ ತಾವೆಲ್ಲ ರಾಷ್ಟ್ರೀಯ ಮಾಧ್ಯಮವನ್ನು ತಾವು ಗಮನಿಸ್ತಾ ಇದ್ರೆ, ಅದು ಇಂಗ್ಲಿಷ್ ಮಾಧ್ಯಮ ಆಗಿರ್ಬೋದು, ಹಿಂದಿಯ ದೃಶ್ಯ ಮಾಧ್ಯಮ ಆಗಿರ್ಬೋದು, ಟಿವಿಗಳನ್ನು ನೀವು ನೋಡ್ತಾ ಇದ್ರೆ ಇತಿಹಾಸದಾಗಿ ಒಂದು ಹೊಸ ವಿಚಾರವನ್ನು ಕೊಟ್ಟರು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ರಚನೆ ಮಾಡಲಿಲ್ಲ, ಬದಲಾಗಿ ಈ BN ರಾವ್ ಅವರು ಸಂವಿಧಾನವನ್ನು ರಚನೆ ಮಾಡಿರ್ತಕ್ಕಂಥ ಮಾತನ್ನು ಕೂಡ ಆಡೋದು. ನಾನು ಒಂದು ಹೇಳಿಕೆ ಬಯಸ್ತಾ ಇದ್ದೇನೆ. BN ರಾವ್ ಅವರು ಸಂವಿಧಾನ ರಚನಾ ಸಮಿತಿಯ ಚುನಾವಣೆ ಸದಸ್ಯರಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ರಚನೆಯ ಚುನಾಯಿತ ಸದಸ್ಯರು. ಬಂಗಾಳದಿಂದ ಆಯ್ಕೆಯಾಗಿ ಬಂದು ಸಂವಿಧಾನ ರಚನೆ ಸಮಿತಿ ಅವರನ್ನು ಯಾರು ಕೂಡ ನಾಮಿನೇಟ್ ಮಾಡಲಿಲ್ಲ. BN ರಾವ್ ಅವರನ್ನ ಅವರು ಯಾವುದೇ ಚುನಾಯಿತ ಸದಸ್ಯರಲ್ಲದೆ ಇದ್ದರೂ ಕೂಡ ಅವಾಗಿನ ವೈಸ್ರಾಯ್ ಆಗಿರ್ತಕ್ಕಂಥ
ಬ್ರಿಟಿಷ್ ಇಂಡಿಯಾದ ವೈಸ್ರಾಯ್ ಆಗಿರ್ತಕ್ಕಂಥ 1946ರಲ್ಲಿ ವೆವೆಲ್ ಅಂತಕ್ಕಂಥವ್ರು ಅವರನ್ನ ಏನಂತ ನಾಮನಿರ್ದೇಶ ಮಾಡೋ ಅಡ್ವೈಸರಿ ಕಮಿಟಿಗೆ ಒಬ್ಬ ಸದಸ್ಯರನ್ನಾಗಿ ನಾಮನಿರ್ದೇಶನ ಮಾಡೋದು. ನಿಮಗೆಲ್ಲ ಇದು ಇತಿಹಾಸ ಮತ್ತು ದಾಖಲೆ ಇರತಕ್ಕಂಥ ಬ್ರಿಟಿಷ್ ವೈಸ್ರಾಯ್ ಆಗಿನ ಕಾಲ 1946ರಲ್ಲಿ ಇವರನ್ನು ಅಡ್ವೈಸರಿ ಕಮಿಟಿಗೆ ನೇಮಕ ಮಾಡಬಹುದು. ಯಾರನ್ನ? ಈ ಬಿ.ಎನ್. ರಾವ್ ಅವರು. ಬಿ.ಎನ್. ರಾವ್ ಅವರ ಕೆಲಸ ಕೇವಲ ಒಬ್ಬ ಕ್ಲರ್ಕ್ ಮಾಡ್ತಕ್ಕಂಥ ಕೆಲಸ ಆಗಿದೆ, ಟೈಪ್ ಮಾಡ್ತಕ್ಕಂಥ ಕೆಲಸ ಆಗಿದೆ ಅಲ್ಲಿ ಆ ಸಮಿತಿ ಸಭೆ. ಆಮೇಲೆ ಅಲ್ಲಿ ಸುಮಾರು 288 ಮೊದಲನೇದಾಗಿ ಸದಸ್ಯರು ಚುನಾಯಿತರು. ತಮಗೆಲ್ಲ ಗೊತ್ತಿದೆ ಇಡೀ ಸಂವಿಧಾನ ರಚನಾ ಸಮಿತಿಗೆ. ಆಮೇಲೆ ಮುಂದೆ 299 ಸದಸ್ಯರು ಅಲ್ಲೇ ಆಯ್ಕೆ ಆಗ್ತಕ್ಕಂಥ ಪರಿಸ್ಥಿತಿ ಬಂತು. ಈ 299ರಲ್ಲಿ 7 ಮಂದಿ ಸಮಿತಿಯನ್ನು ಮಾಡ್ತಾರೆ. ಸಂವಿಧಾನ ರಚನಾ ಸಮಿತಿ ಮುಖ್ಯವಾಗಿ ಗರುಡ ಸಮಿತಿಗೆ 7 ಜನರನ್ನ ಸದಸ್ಯರನ್ನಾಗಿ ಮಾಡ್ತಾರೆ. ಅದರಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಚೇರ್ಮನ್ ಆಗಿ ಆಯ್ಕೆ ಆಗ್ತಾರೆ. ನಮಗೆಲ್ಲ ಇನ್ನೇನು ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೀನಿ. ಈ 7 ಮಂದಿಯಲ್ಲಿ ಯಾರು ಕೂಡ ಎಲ್ಲಿಯೂ ಕೂಡ ಬಿ.ಎನ್. ರಾವ್ ಹೆಸರಿಲ್ಲ. 299ರಲ್ಲಿ ಆಯ್ಕೆ ಆದಂಥವರಲ್ಲಿ ಕೂಡ ಬಿ.ಎನ್. ರಾವ್ ಇಲ್ಲ. ಇದೇ ನಾಮಿನೇಟೆಡ್ ಪರ್ಸನ್ ಫಾರ್ ದ ಅಡ್ವೈಸರಿ ಕಮಿಟಿ ಫಾರ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಡ್ರಾಫ್ಟಿಂಗ್ ಕಮಿಟಿ. ಇದಕ್ಕೆ ಮಾತ್ರ ಸೀಮಿತವಾಗಿ ಕೆಲಸ ಮಾಡಿ ಇಂಥವರನ್ನ ಜಾತಿವಾದಿಗಳು, ಮನುಸ್ಮೃತಿಯನ್ನು ಹೋಗ್ತಕ್ಕಂಥವ್ರು, ಬ್ರಾಹ್ಮಣಶಾಹಿಗಳು, ಬ್ರಾಹ್ಮಣಶಾಹಿಗಳು, ಬ್ರಾಹ್ಮಣತ್ವ ಒಪ್ಕೊಂಡಿರ್ತಕ್ಕಂಥವ್ರು ಅಂಬೇಡ್ಕರ್ ಅವರನ್ನ ಇತಿಹಾಸದಿಂದ ಅಂಬೇಡ್ಕರ್ ಅವರು ಈ ಒಂದು ಸಂವಿಧಾನ ಬರಲಿಲ್ಲ ಅಂತೇಳಿ ಮುಂದಿನ ಪೀಳಿಗೆಗೆ ಹೇಳ್ತಕ್ಕಂಥ ಒಂದು ದುಷ್ಟ ಮುಖಾಂತರ ದೇಶದಲ್ಲಿ ಒಂದು ನಡೆದಿದೆ ಅಂತಕ್ಕಂಥದ್ದನ್ನು ನಿಮಗೆ ಹೇಳಿಕೆ ಬಯಸ್ತಾ ಇದ್ದೀನಿ. ಅದು 7 ಜನರಲ್ಲಿ ಒಬ್ಬರು ತೀರಿ ಹೋಗ್ತಾ ಇದ್ದಾರೆ. ಕೇತನ್ ಅಂತ, ಡಿ.ಪಿ. ಕೇತನ್, ಬಿ.ಎಲ್. ಮಿತ್ತಲ್ ರಾಜೀನಾಮೆ ಕೊಡ್ತಾರೆ. ಇವರು ಕೇತನ್ ತೀರಿ ಹೋಗ್ತಾ ಇದ್ದಾರೆ. ಆಮೇಲೆ ಕೃಷ್ಣಚಾರ್ಯ ಅಯ್ಯಂಗಾರ ಆರಾಮದಲ್ಲಿ ಅಜಾರಿಯಿಂದ ಬರುತ್ತಾ ಇರ್ತಾರೆ. ಅವರು ಈ ಕಾನ್ಸ್ಟಿಟ್ಯೂಷನ್ ಟಾಪ್ ಕಮಿಟಿಗೆ ಬರ್ತಾ ಇರಲ್ಲ. ಕೆ.ಎಂ. ಮುನ್ಷಿ ಅವರು ಕೂಡ ಕೊಡ್ತಾರೆ. ಆದರೆ ಏಕೈಕ ಜವಾಬ್ದಾರಿ ರಚನಾ ಸಭೆಗೆ ಯಾರಾದರೂ ನಿರ್ವಹಿಸಿದ್ರೆ ಅದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್. ಅದು 2 ವರ್ಷ 11 ತಿಂಗಳು 17 ದಿವಸ ಸುದೀರ್ಘವಾಗಿ ಕಾಲ ತೆಗೆದುಕೊಂಡಿರ್ತಕ್ಕಂಥ ಸಂವಿಧಾನ ರಚನೆ ಸಭೆ 2 ವರ್ಷ 11 ತಿಂಗಳು 17 ದಿವಸ ಸುದೀರ್ಘವಾಗಿರ್ತಕ್ಕಂಥ ಕಾಲಾವಕಾಶ ತೆಗೆದುಕೊಂಡಿರ್ತಕ್ಕಂಥ ಏನು 390 ಆರ್ಟಿಕಲ್ ಸೇರಿದೆ, ಶೆಡ್ಯೂಲ್ ಸೇರಿದೆ. ಪ್ರತಿಯೊಂದ್ರ ಬಗ್ಗೆನೂ ಎಲ್ಲ ಪ್ರಶ್ನೆಗಳಿಗೆ ಡಿಬೇಟ್ನಲ್ಲಿ ಉತ್ತರ ಕೊಟ್ಟಿರ್ತಕ್ಕಂಥವ್ರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಈ 299 ಜನ ಏನು ಸದಸ್ಯರು ಕೇಳಿರ್ತಕ್ಕಂಥ ಪ್ರಶ್ನೆಗಳಿಗೆ, ಅವರಿಗೆ ಇರ್ತಕ್ಕಂಥ ಆತಂಕಗಳಿಗೆ ನಿವಾರಣೆ ಮಾಡಿ ಸಮಂಜಸ ಉತ್ತರ ಕೊಟ್ಟು ಆ ಗರುಡ ಸಮಿತಿಯನ್ನು ಮಾಡಿರ್ತಕ್ಕಂಥವ್ರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್. ಇದು ಇತಿಹಾಸವನ್ನು ನಾವು ತಿಳ್ಕೋಬೇಕಾಗ್ತದೆ. ಬಿಜೆಪಿ ಅವರಿಗೆ RSS ಒಂದು ಮಾತನ್ನು ಹೇಳ್ತಾ ಇದ್ದೇನೆ. ನೀವು ಈ ಸಂವಿಧಾನ ರಚನಾ ಸಮಿತಿಯ ಕರಡನ್ನು ಓದಬೇಕು. ಅದರಲ್ಲಿ ಯಾರು ನಾಯಕ, ಸಂಧಾನಕರ್ತರು ಯಾರು ಅಂತಕ್ಕಂಥದ್ದು ಕೂಡ ಸ್ಪಷ್ಟನೆ ಆಗ್ತಾ ಇದೆ. ಇದನ್ನು ಬಿಟ್ಟು ಇವತ್ತು ಸಂವಿಧಾನ ಬದಲಾವಣೆ ಮಾಡ್ತೇವೆ, ಸಂವಿಧಾನ ಸೆಕ್ಯುಲರ್ ಮತ್ತು ಏನು ಸಮಾಜವಾದ ಪದ ಇದೆ ಅಂತ ಅದು ಪದ ಕೆಟ್ಟ ಪದ. ಯಾವಾಗ 1942ರಲ್ಲಿ ಸಂವಿಧಾನದ 42ನೇ ಕಲ್ಪನೆ ಇಂದಿರಾ ಗಾಂಧಿ ಅವರು ತಿದ್ದುಪಡಿ ಮಾಡಿ ಈ 2 ವಿಚಾರಗಳನ್ನು ಸೇರಿಸುವುದು. ಇದಕ್ಕೆ ಕಾರಣ ಇದೆ. ಏನು ಕಾರಣ ಅಂದರೆ ಅವಾಗಿನ RSS ಅವರು, ಜನಸಂಘದವರು ಪ್ರತಿಯೊಂದು ಸಂದರ್ಭದಲ್ಲಿ ಜಾತ್ಯತೀತವಾದಕ್ಕೆ ಪ್ರಹಾರವನ್ನು ಮಾಡ್ತಾರೆ, ಟೀಕೆಯನ್ನು ಮಾಡ್ತಾರೆ, ಸಮಾಜವಾದ ಸಿದ್ಧಾಂತಗಳಿಗೆ ಬೆಲೆಯನ್ನು ಕೊಡ್ತಾ ಇರಲಿಲ್ಲ. ಆ ಕಾರಣಕ್ಕಾಗಿ ಶ್ರೀಮತಿ ಇಂದಿರಾ ಗಾಂಧಿ ಅವರು ಈಗೂ ಕೂಡ ಈ ವಿಷಯದಲ್ಲಿ ದಯವಿಟ್ಟು ನಮ್ಮ ಒಂದು ವಿಚಾರಕ್ಕೆ ಬೆಂಬಲವನ್ನು ಕೊಡಬೇಕಂತ ಹೇಳಿ ಇದು ಕೂಡ ನಾನು ಸಂದರ್ಭದಲ್ಲಿ ವಿನಂತಿಯನ್ನು ಮಾಡ್ಕೊಳ್ತೇನೆ. ಇವತ್ತು ಏನು ಬಿಜೆಪಿ ವಿಚಾರವನ್ನು ದೇಶದ ಜನತೆಗೆ
ಜನತೆಗೆ, ರಾಜ್ಯದ ಜನತೆಗೆ, ಜಿಲ್ಲೆಯ ಜನತೆಯೊಂದಿಗೆ ಎಂದು ಇರಬೇಕು ಕೂಡ ಮಾಡಿ ನಾನು ವಿಚಾರವನ್ನು ಮುಗಿಸ್ತೇನೆ. ಏನಾದರೂ ತಾವು ಕೇಳೋದಿದ್ರೆ ಕೇಳಬೇಕಂತ ಹೇಳ್ತಾರೆ. ರಾಹುಲ್ ಗಾಂಧಿ ಅವರೇ ಮುಚ್ಚುಮರೆ ಇಲ್ಲ. ಅದರಲ್ಲಿ ನೀವು ಕಾಂಗ್ರೆಸ್ಸಿಂದ ಹೊರಗೆ ಬರೆದ್ರೆ ಹೆಚ್ಚಂದ ಆಗ್ತದೆ. ರಾಹುಲ್ ಗಾಂಧಿ ಅವರೇ ಒಪ್ಪಿಕೊಂಡಾರೆ ಸ್ವತಃ. ನಮ್ಮದೇ ಕಾಂಗ್ರೆಸ್ ಪಕ್ಷದಲ್ಲಿ ಮನುವಾದಿ ಅಂತ ಸಾಕಷ್ಟು ಜನ ಇದ್ದಾರೆ ಅಂತ ಒಪ್ಪಿಕೊಂಡ್ರೆ ಅವ್ರು ಹೆಂಗೆ ಬರ್ತಾರೆ. ಈಗ ನಾನು ಕೂಡ ರಾಹುಲ್ ಗಾಂಧಿ ಸಹಮತ. ಒಂದು ಮನುವಾದಿ ಜಾತಿವಾದಿ ಮನಸ್ಸು ಕಾಂಗ್ರೆಸ್ನಲ್ಲಿ ಅನೇಕ ಜನರಲ್ಲಿದೆ. ನಾನು ಬಹಿರಂಗಪಡಿಸಂಗಿಲ್ಲ. ಇಲ್ಲಿಯೂ ಕೂಡ ತುಳಿತಕ್ಕೊಳದ ಮುಂದೆ ಜನರಿಗೆ ಅವ್ರು ಹಾಗೆ ಇರ್ಬೇಕಂತಕ್ಕಂಥ ಮನಸ್ಥಿತಿಗಳು ಕೂಡ ಅನೇಕ ಜನ ಇದ್ದಾರೆ. ಅಲ್ಲಿ ರಾಹುಲ್ ಗಾಂಧಿ ಅವರು ಹೇಳಿದ್ರಲ್ಲಿ ಏನು ಅತಿಶಕ್ತಿ ಇಲ್ಲ. ನಾನು ವಿನಂತಿ ಮಾಡ್ತೇನೆ, ನಿಮಗೆಲ್ಲ ಈ ಪಕ್ಷ ಅಧಿಕಾರವನ್ನು ಕೊಟ್ಟಿದ್ದೆ, ಅಂತಸ್ತನ್ನು ಕೊಟ್ಟಿದ್ದೆ, ಆಸ್ತಿಯನ್ನು ಕೊಟ್ಟಿದ್ದೆ. ಇಂಥ ಎಲ್ಲವನ್ನು ಕೊಟ್ಟಂಥ ಪಕ್ಷಕ್ಕೆ ನೀವು ರಾಹುಲ್ ಗಾಂಧಿ ರಾಷ್ಟ್ರೀಯ ನಾಯಕರು ಒಬ್ಬರೇ ರಾಷ್ಟ್ರ ಮಟ್ಟದಲ್ಲಿ ವಿಚಾರವನ್ನು ಹೋರಾಟ ಮಾಡ್ತಾ ಇದ್ದಾರೆ. ಅವರಿಗೆ ಇಡೀ ಪಕ್ಷದ ಸಮಗ್ರ ಕಾರ್ಯಕರ್ತರು ಬೆಂಬಲವಾಗಿ ನಿಲ್ಲಬೇಕು ಅಂತಕ್ಕಂಥ ವಿನಂತಿಯನ್ನು ಈ ಸಂದರ್ಭದಲ್ಲಿ ಮಾಧ್ಯಮದ ಮುಖಾಂತರ ನಾನು ಕೂಡ ಮಾಡ್ಕೊಳ್ಳೋಕ್ಕೆ ಬಯಸ್ತೇನೆ. ಎಲ್ಲ ಸೋಷಿಯಲ್ ಮೀಡಿಯಾ ಎಲ್ಲ ಪಕ್ಷದ ಯಾವ ಘಟಕದವರು ಕೂಡ ಈ ಶಾಸಕರು ಸಚಿವರ ಅಭಿಪ್ರಾಯಗಳನ್ನ ಹಾಕೋದು, ಅವರವರ ಸಾಮಾಜಿಕ ಜಾಲತಾಣಗಳಲ್ಲಿ ಹೋದರೆ ಒಂದು ಖಂಡನೆ ಇರಲ್ಲ. ಒಬ್ಬ ಅವರವರು ಮಾತಾಡಿದ್ರೆ ಪಕ್ಷದ ಒಟ್ಟಾಗಿ ಈಗ ಅದೇ ಸಮಸ್ಯೆ ಆಗಿರ್ಬೋದು. ಈಗ ಈ ನಮ್ಮಲ್ಲಿರ್ತಕ್ಕಂಥ ಸಂಕುಚಿತ ಭಾವನೆಗಳಿಲ್ಲ ಕಾಂಗ್ರೆಸ್ ಪಕ್ಷ. ಅದರಿಂದ ಹೊರಗೆ ಬಂದಾಗ ಮಾತ್ರ ಈ ಪಕ್ಷಕ್ಕೂ ದೋಷಿದೆ, ರಾಷ್ಟ್ರಕ್ಕೂ ಕೂಡ ದೋಷಿದೆ. ಇಲ್ಲದೆ ಇದ್ರೆ ಬಹುಶಃ ನಾವೇನಾದರೂ ಇದೇ ರೀತಿ ಮುಂದುವರೆದ್ರೆ ನಾವು ಈ ಜಾತಿವಾದಿಗಳಿಗೆ, ಸಂವಿಧಾನ ವಿರೋಧ ಶಕ್ತಿಗಳಿಗೆ ಆಹುತಿ ಆಗ್ತಕ್ಕಂಥ ಕಾಲ ಊರಿಲ್ಲ ಅಂತ ಹೇಳಿ ನಾನು ಹೊಸನಾಗಿ ಹೇಳಬೇಕಾಗ್ತದೆ. ಇದೇ ಪ್ರಶ್ನೆ ರಮೇಶ್ ಜಿಂಗಡಿ ಎಂಪಿ ಅವರು ಕೇಳಿದಾಗ ಅಂದರೆ ಈ ಶಬ್ದಗಳು ಇರಬೇಕು, ಎರಡೂ ಶಬ್ದಗಳು ಪ್ರಿಯಂಬಲಲ್ಲಿ ಪೀಠಿಕಲ್ಲಿ ಇರಬೇಕು, ಅದು ಇರಬಾರ್ದು ಸ್ಪಷ್ಟ ನಿಲುವು ಏನಂದ್ರೆ ಅವರ ಸ್ಪಷ್ಟ ನಿಲುವು ಬಂದಿಲ್ಲ. ಅವ್ರು ಯಾವುದು ಸ್ಪಷ್ಟತೆ ಹೇಳಿಲ್ಲ. ನೋಡ್ರಿ, ರಮೇಶ್ ಜಿಗಜಿಣಗಿ ಅವರಿಗೆ ನೀವು ನಾನು ಎಲ್ಲ ತಿಳ್ಕೊಂಡಿದ್ದೀನಿ. ಅವ್ರ ಜನ್ಮ ದಿವಸ ಅಂತ ಹೇಳಿ ಮೊದಲನೇದಾಗಿ ಅವರ ಹುಟ್ಟುಹಬ್ಬಕ್ಕೆ ನಿಮ್ಮ ಮುಖಾಂತರ ಶುಭಾಶಯಗಳನ್ನ ಹೇಳಲಿಕ್ಕೆ ಬಯಸ್ತೇನೆ. ಎರಡನೇದಾಗಿ ರಮೇಶ್ ಜಿಗಜಿಣಗಿ ಅವರು ಯಾವುದೇ ತಾತ್ವಿಕ ಸಿದ್ಧಾಂತದ ಆಧಾರದ ಮೇಲೆ ರಾಜಕಾರಣಕ್ಕೆ ಬಂದವರಲ್ಲ. ಅವಕಾಶವಾದ ರಾಜಕಾರಣದಲ್ಲಿ ನಂಬಿಕೆ ಇಟ್ಟಂಥವರು. ಅವಕಾಶವಾದ ರಾಜಕಾರಣಿಗಳಿಗೆ ಸಂವಿಧಾನ ಆಗಲಿ, ಸಂವಿಧಾನದಲ್ಲಿರ್ತಕ್ಕಂಥ ವಿಚಾರಗಳಾಗಲಿ, ಸಮಾಜವಾಗಲಿ, ಜಾತ್ಯತೀತ ವ್ಯವಸ್ಥೆ ಆಗಲಿ ಅದ್ರ ಬಗ್ಗೆ ನಂಬಿಕೆ ಇರಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥದ್ದನ್ನು ಮತ್ತೊಮ್ಮೆ ಹೇಳಲಿಕ್ಕೆ ಬಯಸಬೇಕು. ನೀವು ಕೊಡೋ ಪ್ರಶ್ನೆ ಮನದಲ್ಲಿ ಹೇಳ್ತೀನಿ. ಸಂವಿಧಾನ ಮೂಲ ಸಂವಿಧಾನದಲ್ಲಿರಲಿಲ್ಲ, ಚರ್ಚೆ ಆಗಿತ್ತು. ಆ ಡಿಬೇಟ್ನಲ್ಲಿ 1944 ಸಂವಿಧಾನ ಕರಡು ಸಮಿತಿಯಲ್ಲಿ ಚರ್ಚೆ ಆಗಿರ್ತಕ್ಕಂಥ ವಿಚಾರ. ಆಮೇಲೆ ಯಾವುದೇ ಕಾರಣಕ್ಕಾಗಿ ಅದನ್ನು ಬಿಟ್ಟು ಆ ಕಾಲದಲ್ಲಿ. ಆದರೆ ಮುಂದೆ ಇವರು ಜಾತ್ಯತೀತ ವ್ಯವಸ್ಥೆ ಮೇಲೆ, ಸಮಾಜವಾದಿ ಸಿದ್ಧಾಂತಗಳ ಮೇಲೆ ಜನಸಂಘದವರು ಪದೇ ಪದೇ ಹಲ್ಲೆ ಮಾಡ್ತಾ ಇದ್ದಾರೆ ದೇಶದಲ್ಲಿ. ಇವರನ್ನ ನಿಯಂತ್ರಣ ಮಾಡಬೇಕು ಅನ್ನೋ ಉದ್ದೇಶದಿಂದ ಈ ಸಂವಿಧಾನ 1942ನೇ ತಿದ್ದುಪಡಿ ಮಾಡೋದ್ರ ಮುಖಾಂತರ 42 ಅಮೆಂಡ್ಮೆಂಟ್ಸ್ ಮಾಡೋದ್ರ ಮುಖಾಂತರ 1976ರಲ್ಲಿ ಇಂದಿರಾ ಗಾಂಧಿ ಅವರು ಇದನ್ನು ಅಳವಡಿಸೋದು ಸಂವಿಧಾನದ ಈ ಒಂದು ಪಾರ್ಲಿಮೆಂಟಿನ ಅನುಮತಿಯಲ್ಲಿ. ಬಟ್ ಇದು ಯಾವುದೇ ರೀತಿಯಾಗಿರ್ತಕ್ಕಂಥ ದೇಶಕ್ಕೆ ಆತಂಕಕಾರಿಯಾಗಿರ್ತಕ್ಕಂಥ ಪದಗಳಲ್ಲ, ದೇಶವನ್ನು ಒಗ್ಗೂಡಿಸ್ತಕ್ಕಂಥ ಪದಗಳು ಸಮಾಜವಾದಿ ಮತ್ತು ಜಾತ್ಯತೀತ ಅಂತಕ್ಕಂಥ ಅವರು ಪದಗಳ ಬಗ್ಗೆ ಆಕ್ಷೇಪ ಇಲ್ಲ. ಸಂದರ್ಭ ತೆಗೆದಿಲ್ಲ, ಇದರ ನೋಟಿಸಿದ್ರು ಅದರ ಹೌಸ್ಫುಲಿ ಒಳಗೆ ಹಾಕಿದ್ರು, ಡೆಮೊಕ್ರೆಟಿಕ್ ಆಗಿ ಮಾಡಿಲ್ಲ. ಈಗ ಸದನದಲ್ಲಿ ಚರ್ಚೆ ಆಗದೇನೆ 11 ವರ್ಷಗಳ ಈ ದೀರ್ಘಾವಧಿ ಮೋದಿಯವರ ಕಾಲದಲ್ಲಿ 2-3 ಸಂದರ್ಭದಲ್ಲಿ ಕೂಡ ಚರ್ಚೆ ಆಗದೆ ಮಾಡಿರ್ತಕ್ಕಂಥ ಉದಾಹರಣೆ ಇದೆ. ಬೇಕಂದ್ರೆ ನಾನು ಇನ್ನೊಮ್ಮೆ
ಅವ್ರು ಏನಾದರೂ ಪ್ರಶ್ನೆ ಮಾಡಿದ್ರೆ ಬಹಿರಂಗ ಜಡ್ಜಿನವ್ರು ಚರ್ಚೆಗೆ ಬರ್ತೀವಿ, ನಾನು ಕೂಡ ಚರ್ಚೆಗೆ ಬರ್ತೀನಿ, ಚರ್ಚೆ ಆಗ್ತದೆ ಬಹಿರಂಗ. ಅಲ್ಲ ಅವರು ಅದೇ ಹೇಳ್ತಾರೆ, ಅವ್ರು ಏನು ಹೇಳ್ತಾರೆ ಅದು ವಿರೋಧ ಪಡಿಸ್ತಾರೆ. ಜನರಲ್ ಚರ್ಚೆಯಲ್ಲಿ ಈ ಶಬ್ದ ಇರಬೇಕು ಇರಬಾರ್ದು ಅಂತ ಜನರಲ್ಲಿ ಸಾರ್ವಜನಿಕ ಯಾರು ವಿರೋಧ ಮಾಡಿಲ್ಲ ಅವ್ರು ಹೇಳ್ತಾರೆ ಚರ್ಚೆ ಆದ್ಮೇಲೆ ಡಿಸೈಡ್ ಮಾಡುವ. ಇವತ್ತಿಗೂ ಕೂಡ ಜನಸಂಘ ಮತ್ತು RSS ಅವರು ಬಿಟ್ಟರೆ ಈ ಪದಗಳ ಬಗ್ಗೆ ದೇಶದಲ್ಲಿರ್ತಕ್ಕಂಥ ಪ್ರತಿಶತ 90ರಷ್ಟು ಜನಸಂಖ್ಯೆ ಕೂಡ ವಿರೋಧಿಲ್ಲ. ಸಂವಿಧಾನಕ್ಕೆ ಯಾರು ವಿರೋಧ ಮಾಡಿದ್ರೆ BJP ಅವರೇ. ಈಗ ನಿಮ್ಗೆ ಗೊತ್ತಿದೆ, ಸ್ವತಂತ್ರ ಬಂದ ಮೇಲೆ ಸಂವಿಧಾನ ಅಡಾಪ್ಟ್ ಮಾಡ್ಕೊಂಡ ಮೇಲೆ ರಾಮಲೀಲಾ ಮೈದಾನದಲ್ಲಿ ಸಂವಿಧಾನದ ಪ್ರತಿಯನ್ನು ಯಾರು ಸುಟ್ಟರು? ಅಂದ್ರೆ ಇಡೀ ಸಂವಿಧಾನನೇ ಜನ ವಿರೋಧಿ ಆಗಿಲ್ಲ. ಯಾಕೆ ಸುಟ್ಟರು ಅವರು ಅದನ್ನು ಪ್ರಶ್ನೆ ಮಾಡ್ಬೇಕಲ್ಲ. ಏನೇ ಹೇಳಿ ಅವರು ಒಂದು ರಾಜಕಾರಣ ಹಿಂದುತ್ವದ ಇಲ್ಲ ಒಂದು ಕಡೆ ಆ ಕಾರಣಕ್ಕಾಗಿ ಅವ್ರು ಮಾತಾಡ್ತಾರೆ. ನಾವು ಮಾತಾಡ್ತಕ್ಕಂಥದ್ದು ಸಮಗ್ರ ಭಾರತ ದೇಶದ ಭವಿಷ್ಯದ ದೃಷ್ಟಿಯಿಂದ, ಸಮಗ್ರ ಬಡವರ ಹಿತದೃಷ್ಟಿಯಿಂದ ನಾವು ಹೇಳ್ತೀವಿ. ರಾಜ್ಯ ಅಥವಾ ರಾಷ್ಟ್ರ ಮಟ್ಟದಲ್ಲಿ ಇದು ಹೆಂಗೆ ಮುಂದುವರಿಸ್ತಾರೆ ಅಂದ್ರೆ ಇದು ನಿಮ್ಗೆ ನೀವೇ ನಿಲ್ಲುವುದಲ್ಲ. ಈಗ ನೋಡಿ, ಈಗ ನಾನು ವಿನಂತಿಯನ್ನು ಮಾಡೋದು, ನನ್ನಂತೆ ದೇಶದಲ್ಲಿರ್ತಕ್ಕಂಥ ಎಲ್ಲ ನಾಯಕರು ವಿನಂತಿಯನ್ನು ಮಾಡಬಹುದು. ಕಾಂಗ್ರೆಸ್ನಲ್ಲಿರ್ತಕ್ಕಂಥ ಪ್ರತಿಯೊಬ್ಬರು ಅಧಿಕಾರ ವಹಿಸ್ಕೊಂಡಿರ್ತಕ್ಕಂಥ ದೇಶದಲ್ಲಿ ಪ್ರತಿಯೊಬ್ಬರು ಕೂಡ ರಾಹುಲ್ ಗಾಂಧಿಯವರ ವಿಚಾರಕ್ಕೆ ಬಹಳ ವ್ಯಾಪಕವಾದಂಥ ಬೆಂಬಲ ಕೊಡಬೇಕು. ಆಮೇಲೆ ಏನು ಈ ಸಂವಿಧಾನದಲ್ಲಿ ಇರ್ತಕ್ಕಂಥ ಏನು ಮಿತ್ರ ಪಕ್ಷಗಳಲ್ಲ, ಇವತ್ತು TMC ಆಗಿರ್ಬೋದು, ಬೇರೆ ಬೇರೆ ಪಕ್ಷಗಳಲ್ಲ, ಲಲ್ಲೂ ಪ್ರಸಾದ್ ಯಾದವ್ ಪಕ್ಷ ಆಗಿರ್ಬೋದು, ಸಮಾಜವಾದಿ ಪಕ್ಷ ಆಗಿರ್ಬೋದು, ಈ ಕೇರಳದಲ್ಲಿ ಆಗಿರ್ಬೋದು, ಈ ಪ್ರತಿಯೊಂದು ರಾಜಕೀಯ ಪಕ್ಷಗಳು ಇವತ್ತು ಇದಕ್ಕೆ ವ್ಯಾಪಕವಾದಂಥ ಬೆಂಬಲ ಕೊಡಬೇಕು ರಾಹುಲ್ ಗಾಂಧಿ ಅವರ ವಿಚಾರ. ಆಮೇಲೆ ಇವತ್ತೇನು ಈಗ ಈ ಕೇಂದ್ರ ಸರ್ಕಾರದಲ್ಲಿ ಇವತ್ತೇನು ಸಪೋರ್ಟ್ ಮಾಡಿರ್ತಕ್ಕಂಥ ನಿತೀಶ್ ಕುಮಾರ್ ಆಗಿರ್ಬೋದು, ಚಂದ್ರಬಾಬು ನಾಯ್ಡು ಆಗಿರ್ಬೋದು, ಅವರು ಕೂಡ ಸಂವಿಧಾನದಲ್ಲಿ ನಂಬಿಕೆ ಇಟ್ಟವರು. ಬಟ್ ಇವತ್ತು ಈ ದತ್ತಾತ್ರೇಯ ಹೊಂಬಾಳೆ ಸ್ಟೇಟ್ಮೆಂಟಿಗೆ ಅವರು ಯಾವ ರೀತಿ ಪ್ರತಿಕ್ರಿಯೆ ಕೊಡ್ತಾರೆ ನೋಡ್ಬೇಕು. ಯಾಕಂದ್ರೆ ಅವರ ಒಂದು ಸಂವಿಧಾನಿಕ ಬದ್ಧತೆ ವಿಚಾರ ಗೊತ್ತಾಗ್ತದೆ.